ಹಾಯ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಎಸ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಾಟಿ ಮಟನಿಂದ ಮಟನ್ ಸಾಂಬಾರು ಮಾಡೋಣ. ನಾನು ಈಗ ಮೊದಲಿಗೆ 1/2 kg ಮಟನ್ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 3 ರಿಂದ 4 ಬೆಳ್ಳುಳ್ಳಿ ತೊಗೊಬೇಕು, 5 ರಿಂದ 6 ಹಸಿಮೆಣಸಿನಕಾಯಿ ತೊಗೋಬೇಕು, ಸ್ವಲ್ಪ ಶುಂಠಿನ ತೊಗೊಬೇಕು. ಅನಂತರ 3 ರಿಂದ 4 ಈರುಳ್ಳಿ ತೊಗೊಳ್ಬೇಕು ಮೀಡಿಯಮ್ ಸೈಜು. 1 ಟೇಬಲ್ ಸ್ಪೂನಷ್ಟು ಮೆಣಸನ್ನು ತೊಗೊಬೇಕು, ಅರ್ಧ ಟೇಬಲ್ ಸ್ಪೂನಷ್ಟು ಚಕ್ಕೆ ತೊಗೊಬೇಕು, ಅನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಲವಂಗ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಇಷ್ಟು ಮಸಾಲೆಯನ್ನು ತಗೊಳ್ಬೇಕು. ಅನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು. ನೋಡಿ, ಆಗಲೇ ಎಲ್ಲ ಐಟಮ್ಸು ತೊಗೊಂಡಿದ್ದೀನಲ್ಲ, ಅದೆಲ್ಲನೂ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ಇಷ್ಟು ಐಟಮ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣದಾಗೋವರೆಗೂ ರುಬ್ಕೊಬೇಕು. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕುಕ್ಕರನ್ನು ಇಟ್ಟು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಬೇಕು. ಅನಂತರ ಆಗಲೇ ನಾವು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ 1/2 kg ಮಟನ್, ಅದನ್ನು ಹಾಕ್ಕೊಬೇಕು. ಇದನ್ನು ಹಾಕಿ ಚೆನ್ನಾಗಿ ನೀರು ಸುಂಡೋವರೆಗೂ ತಿರುಗ್ತಾ ಇರಬೇಕು. ನೀರು ಸುಂಡೋವರೆಗೂ ಮಾಡಬೇಕು. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನೀರು ಸುಂಡೋವರೆಗೂ ರೊಟೇಟ್ ಮಾಡ್ತಾನೆ ಇರಬೇಕು. ಅದು ಚೆನ್ನಾಗಿ ನೀರೆಲ್ಲ ಸುಂಡಾದ್ಮೇಲೆ ನಾವು ಆಗಲೇ ಮಸಾಲೆ ರುಬ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಬೇಕು. ಮಸಾಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀರು ಸುಂಡಬೇಕು. ಮಟನ್ನಲ್ಲಿ ನೀರಿನಂಶ ಇರೋದೆಲ್ಲ ಸುಂಡೋವರೆಗೂ ಚೆನ್ನಾಗಿ ರೊಟೇಟ್ ಮಾಡ್ತಾನೆ ಇರಬೇಕು. ಇದು ಈ ಕಡೆ ಆಗ್ತಾ ಇರುತ್ತೆ. ಬನ್ನಿ ಈಗ ಖಾರಕ್ಕೆ ರುಬ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಸ್ವಲ್ಪ 3 ರಿಂದ 4 ಟೇಬಲ್ ಸ್ಪೂನಷ್ಟು ಕಾಯಿ ಹಾಕ್ಕೊಬೇಕು. ಅನಂತರ 3 ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆಯನ್ನು ಹಾಕ್ಕೋಬೇಕು. ಆಮೇಲೆ ಖಾರ ಪುಡಿಯನ್ನು ಹಾಕ್ಕೋಬೇಕು. ಮನೇಲೇ ಇರುತ್ತಲ್ಲ, ಆ ಖಾರ ಪುಡಿನೇ ಹಾಕ್ಕೊಬೇಕು. ಇದನ್ನು ಹಾಕ್ಕೊಂಡು ರುಬ್ಬಿರೋದನ್ನು ಆಗಲೇ ಹಾಕಿದ್ವಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ರೊಟೇಟ್ ಮಾಡೋಣ. ಅನಂತರ 1 ರಿಂದ 2 ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ನಿಮಗೆ ಗೊತ್ತಾಗುತ್ತಲ್ಲ ಕನ್ಸಿಸ್ಟೆನ್ಸಿ ಬರೋವರೆಗೆ. ನೋಡಿ, ಅತಿ ಗಟ್ಟಿಗೂ ಅಲ್ಲ, ಮೀಡಿಯಮಾಗಿರಲಿ. ಅತಿ ತೆಳ್ಳಗೂ ಮಾಡಬೇಡಿ, ಅತಿ ಗಟ್ಟಿಗೂ ಮಾಡಬೇಡಿ, ಮೀಡಿಯಾಗಿರಲಿ. ಈಗ ಕುಕ್ಕರನ್ನು ಮುಚ್ಚಿ 5 ರಿಂದ 6 ವಿಷಲ್ ಬರಬೇಕು. ಅಂದರೆ ಮಟನ್ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ. ನೋಡಿ, ಈಗ ಈ ರೀತಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡು ಒಂದು ಸತಿ ಟ್ರೈ ಮಾಡಿ. ಸಖತ್ತಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು, ಧನ್ಯವಾದ.